ಇವಾಗ ಕ್ಯಾಲರೀಸೇ ವಿಷ ಅನ್ನೋ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು. ಕ್ಯಾಲರೀಸ್ ತಿನ್ನಬಾರ್ದು, ಕ್ಯಾಲರೀಸ್ ಅಷ್ಟು ಫ್ಯಾಟ್ ಜಾಸ್ತಿ ಮಾಡಿಬಿಡುತ್ತೆ, ಇಷ್ಟು ದಪ್ಪ ಮಾಡಿಬಿಡುತ್ತೆ ಅಂತ. ನಿಜವಾಗ್ಲೂ ಮನುಷ್ಯನ ಜೀವನದಲ್ಲಿ ಕ್ಯಾಲರೀಸ್ ಕರೆಕ್ಟಾಗಿ ಹೇಳೋದಾದರೆ ಅನ್ನ, ಮುದ್ದೆ, ಚಪಾತಿ, ಜೋಳದ ರೊಟ್ಟಿ ಇವುಗಳ ಅವಶ್ಯಕತೆ ಒಬ್ಬ ಮನುಷ್ಯನಿಗೆ ದಿನದಲ್ಲಿ ಎಷ್ಟಿರುತ್ತೆ? ಸಿಂಪಲ್ ಇನ್ಕಮ್ ಟ್ಯಾಕ್ಸ್ ಫಿಲಾಸಫಿ. 1 ಕೋಟಿ ರೂಪಾಯಿ ದುಡ್ದಿದ್ದೀನಿ, ಒಂದು 80 ಲಕ್ಷ ರೂಪಾಯಿ ಮದುವೆ ಮಾಡಿಸ್ದೆ, ಊಟ ಹಾಕ್ಸ್ದೆ, ದೇವಸ್ಥಾನ ಕಟ್ಟಿಸ್ದೆ, ರಸ್ತೆ ಹಾಕ್ಸ್ದೆ, ಸ್ಕೂಲ್ ಬಿಲ್ಡಿಂಗ್ ಕಟ್ಟಿಸ್ದೆ ಅಂತೆಲ್ಲ ಖರ್ಚಾಯಿತು. 20 ಲಕ್ಷ ಇಟ್ಕೊಂಡಿದ್ದೆ, ಇಟ್ಕೋಗೇನು ಪರವಾಗಿಲ್ಲ ಟ್ಯಾಕ್ಸ್ ಅಂತ. 1 ಕೋಟಿ ದುಡ್ದೆ, ನಾನು ಯಾರಿಗೂ ಕೊಡಲ್ಲ, ಜುಗ್ಗ ಹಿಂಗೆ ಇಟ್ಕೊಂಡಿರ್ತೀನಿ ಅಂದರೆ ಕಟ್ಟು ಟ್ಯಾಕ್ಸು ಅಂತಾನೆ. ಭಗವಂತನು ಅದನ್ನೇ ಮಾಡುತ್ತೆ. ಭಗವಂತನ ಫಿಲಾಸಫಿನೂ ಇದೆ. ಸುಮಾರು ಬೆಳಗ್ಗೆ ನಾನೊಂದು 1000 ಕಿಲೋ ಕ್ಯಾಲ್ರಿ ತಿಂದುಬಿಟ್ಟಿದ್ದೀನಿ, ನಂಗೆ 300 ಸಾಕು ಅಂತಿದ್ರೆ ಆ 700 ಕಿಲೋ ಕ್ಯಾಲ್ರಿನ ನೀವು ಬರ್ನ್ ಮಾಡಿದ್ರೆ ಅಂದರೆ ಬರ್ನ್ ಆಗುತ್ತೆ. ಒಬ್ಬ ಕೃಷಿಕಂಗಾಗುತ್ತೆ, ಒಬ್ಬ ಸೈಕ್ಲಿಸ್ಟ್ಗಾಗುತ್ತೆ, ಒಬ್ಬ ಸ್ವಿಮ್ಮರ್ಗಾಗುತ್ತೆ, ಒಬ್ಬ ಮೌಂಟೇನಿಯರು ಟ್ರೆಕ್ಕಿಂಗ್ ಮಾಡೋನ್ಗಾಗುತ್ತೆ. ನನಗೆ ನಿಮಗೆ ಆಗಲ್ಲ. ಸೊ ಹಾಗಾಗಿ ನಾವು ಕ್ವಾಂಟಿಟಿ ಕಮ್ಮಿ ತಿನ್ನಬೇಕು. ಅದೆಲ್ಲೂ ನಾನು ಆವತ್ತಿಂದ ದೋ ಐ ಆಮ್ ಕ್ವಾಲಿಫೈಡ್ ಇನ್ ನ್ಯೂಟ್ರಿಷನ್ ಡಯಟೆಟಿಕ್ಸು, ನನ್ನ ವಿರೋಧ 40 ಗ್ರಾಮ್ ಇಡ್ಲಿ, 6 ಇಂಚ್ ಡಯಾಮೀಟ್ರ್ ಚಪಾತಿ, 700 ಗ್ರಾಮ್ ಪ್ರೋಟೀನ್ ಪರ್ ಡೇ ತೂಕ ಹಾಕಿ ಕೊಟ್ಬಿಟ್ರೆ ಬ್ಯಾಲೆನ್ಸ್ ಆಗಿಬಿಡುತ್ತೆ. ಲೈಫ್ ಈಸ್ ಆಲ್ ಅಬೌಟ್ ಈಟಿಂಗ್ ಆ್ಯಂಡ್ ಮೇಟಿಂಗ್. ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಸಾಯಬೇಕು. ಚೆನ್ನಾಗಿ ತಿನ್ನಬೇಕು ಅಂತ ಸಿಕ್ಕಿದ್ದನ್ನು ತಿನ್ನೋದಿಲ್ಲ. ನಮಗೇನು ಬೇಕು, ಅದರ ಅವಶ್ಯಕತೆ ಎಷ್ಟಿದೆ, ಅದು ಬೇರೆ ತಿನ್ನೋದು ನಮ್ಗೆ ಅನಿವಾರ್ಯವಾ, ಈ ಪರಿಕಲ್ಪನೆ ಪ್ರತಿ ಆಹಾರ ತುತ್ತ ನೀವು ತೊಗೊಂಡಾಗ ಯೋಚನೆ ಮಾಡಿಬಿಟ್ರೆ ಬಹುಶಃ ಮಿರಾಕಲ್ಲು, ಮ್ಯಾಜಿಕಲ್ ರೆಮಿಡೀಸ್ ಟು ಮೆನಿ ಆಫ್ ದ ಪ್ರಾಬ್ಲಮ್ಸ್ ಆಹಾರದಲ್ಲಿ ಮಾಡಲಿಕ್ಕೆ ಇವತ್ತಿಗೂ ಸಾಧ್ಯ, ನಾಳೆಗೂ ಸಾಧ್ಯ. ಓಕೆ, ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ ಬಹಳ ಕಡಿಮೆ ಇದೆ ಒಬ್ಬ ವ್ಯಕ್ತಿಗೆ. ಆತನ ಪೋರ್ಷನ್ ಎಷ್ಟಿರಬೇಕು, ಕ್ಯಾಲರೀಸ್ ಎಷ್ಟು ನಾವು ಖರ್ಚು ಮಾಡ್ತೀವಿ ಅನ್ನೋದ್ರ ಮೇಲೆ ಇಂಟೇಕ್ನ ನಾವು ಡಿಸೈಡ್ ಮಾಡ್ತೀವಿ. ಸೊ ಈಗ ಒಂದು ಹೈಟ್ಗೆ ವೆಯ್ಟ್ಗೆ 60 ಗ್ರಾಮ್ಸ್ ಕೊಟ್ಟೆ, 240 ಕಿಲೋ ಕ್ಯಾಲರೀಸ್ ಕೊಟ್ಟೆ, 600 ಕಿಲೋ ಕ್ಯಾಲರೀಸ್ ಕೊಟ್ಟೆ, ಇವೆಲ್ಲ ಸ್ಟ್ಯಾಟ್ಯೂಟರಿ ಗೈಡ್ಲೈನ್ಸು, ಒಂದು ಥಿಯರಿಟಿಕಲ್ ವ್ಯಾಲ್ಯೂಸು. ಪ್ರಾಕ್ಟಿಕಲ್ ಲಿವಿಂಗಲ್ಲಿ ಸಮಥಿಂಗ್ ಈಸ್ ಡಿಫ್ರೆಂಟ್. ನಿಮ್ಮ ಹೈಟು ನಿಮ್ಮ ವೆಯ್ಟಿಗೆ 2 ಚಪಾತಿ ತಿಂದರೆ ನಿಮ್ಗೆ ಹೊಟ್ಟೆ ತುಂಬೋದು, 4 ತಿಂದು ನನಗೆ ಸಾಲದೇ ಇರ್ಬೋದು. ನೀವು ಲಿಫ್ಟಲ್ಲಿ ಓಡಾಡ್ಬೋದು, ನಾನು 4ನೇ ಫ್ಲೋರ್ ಮೆಟ್ಲು ಹತ್ತಿ ಇಳಿ ಓಡಾಡ್ತಾ ಇರ್ಬೋದು. 4 ಚಪಾತಿ ತಿಂದು 4 ಸಲ ಮೆಟ್ಲು ಹತ್ತಿ ಇಳಿತೀನಿ ಅಂದರೆ ಮೀ ಈಟಿಂಗ್ 4 ಚಪಾತೀಸ್ ವರ್ತ್ ದ್ಯಾನ್ ಯು ಈಟಿಂಗ್ 2 ಚಪಾತೀಸ್ ಆ್ಯಂಡ್ ಟ್ರಾವೆಲಿಂಗ್ ಬೈ ಎ ಲಿಫ್ಟ್. ಸೊ ಹಾಗಾಗಿ ಜಾಸ್ತಿ ತಿನ್ನಂಗಿದ್ರೆ ಜಾಸ್ತಿ ಖರ್ಚು ಮಾಡಿ, ಖರ್ಚು ಮಾಡಲ್ಲ ಅಂದರೆ ತಿನ್ನೋದನ್ನು ಕಮ್ಮಿ ಮಾಡಿ. ಓಕೆ, ತಿನ್ನೋ ವಿಷಯದಲ್ಲೇ ಮತ್ತೊಂದು ಇದಕ್ಕೆ ತೊಗೊಂಡು ಹೋಗ್ತೀನಿ ನಿಮ್ಮನ್ನು. ಗಟ್ ಹೆಲ್ತ್ ಇವತ್ತಿನ ದಿನದಲ್ಲಿ ಅತ್ಯಂತ ನಿರ್ಲಕ್ಷಿತ ವಿಷಯ ಅಂತ ನನಗನ್ಸುತ್ತೆ. ಈಗಾಗಲೇ ಪಿಜ್ಜಾ ಬರ್ಗರ್ ಬಗ್ಗೆ ಬಹಳ ಮಾತಾಡಿದ್ದೀವಿ ನಾವು. ಆದರೂ ಪಿಜ್ಜಾ, ಬರ್ಗರು, ಫ್ರೈಡ್ ಐಟಮು, ಸಿಕ್ಕಿದ್ದ ಎಲ್ಲ ಪದಾರ್ಥಗಳನ್ನು ತಿಂದು ಆ ಹೊಟ್ಟೆಗೆ ಎಷ್ಟು ತ್ರಾಸು ಕೊಡ್ತೀವಿ ಅಂದರೆ ಇನ್ಕ್ಲೂಡಿಂಗ್ ಮೀ. ಗಟ್ ಹೆಲ್ತನ್ನ ಬಹಳ ನೆಗ್ಲೆಕ್ಟ್ ಮಾಡ್ತೀವಿ ನಾವು. ಆದರೆ ಗಟ್ ಹೆಲ್ತೇ ನಮ್ಮ ಹೆಲ್ತಿಗೆ ಮೂಲ ಅಂತ ಹೇಳ್ತಾರೆ. ಹೊಟ್ಟೆ ಸರಿಗೆ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ ಎಲ್ಲ ರೋಗಗಳಿಗೂ ಮೂಲನೂ ಅದನ್ನೇ ಅಂತ ಹೇಳ್ತಾರೆ. ಸರ್ವೇಪಿ ರೋಗಃ ಮಂದಾಗ್ನವು ಅಂತ ಒಂದೇ ಒಂದು ವರ್ಡ್ ಆನ್ಸರ್. ಎಲ್ಲ ರೋಗಗಳಿಗೂ ಮಂದಾಗ್ನಿ ಪ್ರಮುಖವಾದಂಥ ಕಾರಣ. ಜಠರಾಗ್ನಿಯಿಂದ ಡೈಜೆಸ್ಟಿವ್ ಫೈರ್, ಅವ್ಯಕ್ತವಾದಂಥ, ಯು ಕ್ಯಾನ್ ಫೀಲ್ ಸಮಥಿಂಗ್ ಲೈಕ್ ಲವ್, ಪ್ರೀತಿ, ಯು ಕ್ಯಾನ್ ಫೀಲ್ ಬಟ್ ಯು ಕಾಂಟ್ ಎಕ್ಸ್ಪೀರಿಯನ್ಸ್ ಅಂದರೆ ಒಳಗಡೆ ಅದು ಕಾಣಲ್ಲ ನಿಮಗೆ. ಸೊ ಸರ್ವೇಪಿ ರೋಗಃ ಮಂದಾಗ್ನವು ಸುತರಾ ಉದರಾಣಿಚ. ಉದರದಲ್ಲಿರ್ತಕ್ಕಂಥ ಮಂದಾಗ್ನಿ, ಉದರ ಅಂದರೆ ಹೊಟ್ಟೆ, ಹೊಟ್ಟೆ ಇರತಕ್ಕಂಥ ಮಂದಾಗ್ನಿಯನ್ನು ನೀವು ಚೆನ್ನಾಗಿ ಪೋಷಿಸಿ, ಪಾಲಿಸಿ, ಪ್ರಜ್ವಲಿಸಿ ಇಟ್ಕೊಳ್ತಿದ್ದಾಗ ಅದನ್ನು ನಿಮ್ಮನ್ನು ತಿಂದು ಹಾಕಿಬಿಡುತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್, ಸ್ಕಿನ್ ಇಸ್ ದ ಇಂಡೆಕ್ಸ್ ಆಫ್ ಬ್ಲಡ್, ಟಂಗ್ ಇಸ್ ದ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್. ಒಂದು ನಾಯಿಗೆ, ಒಂದು ಬೆಕ್ಕಿಗೆ ಜ್ವರ ಬರೋ ಮಾತಾಡ್ತೀಯಾ ಅಂತ ಕರೀತಾರೆ. ಬೆಕ್ಕಿಗೆ ಯಾಕೆ ಜ್ವರ ಬರಲ್ಲ ಅಂದರೆ ತನ್ನ ಕೋಷ್ಟವನ್ನು, ಗಟ್ ಅಂದರೆ ಕೋಷ್ಟ ಅಂದರೆ ಜೀರ್ಣ ಪ್ರಕ್ರಿಯೆಯನ್ನು ಸರಿಯಾಗಿ ಹಿಂಗೆ ಸದಾಕಾಲ ಇಟ್ಕೊಂಡಿರುತ್ತೆ. ಅದು ಇಲ್ಲಿ ತಿನ್ನುತ್ತೆ, ಜಿರಳೆ ತಿನ್ನುತ್ತೆ, ಮತ್ತೊಂದು ಮಗದೊಂದು ಅತ್ಯಂತ ಹೆಚ್ಚಿನ ಆಹಾರಗಳನ್ನು ಅನಿಯಮಿತವಾಗಿ ಸಿಕ್ಕದಾಗ ತಿನ್ಬಿಡುತ್ತೆ. ಆದರೆ ಅದು ಗೊತ್ತು, ಇದು ತಿಂದರೆ ನಾಳೆ ಪ್ರಾಬ್ಲಮ್ ಬರುತ್ತೆ ಅಂತ. ಸೊ ಹಾಗಾಗಿ 2 ದಿವಸ ಉಪವಾಸ ಇರುತ್ತೆ. ಒಂದು ನಾಯಿ ಒಂದು ಚೂರು, ನಾನು ಶ್ವಾನ ಪ್ರೇಮಿ, ಹಾಗೆ ತುಂಬ ಇಷ್ಟದಿಂದ ನನ್ನ ಸಬ್ಜೆಕ್ಟ್ ಆಫ್ ರಿಸರ್ಚ್ ಇದು. ಒಂದು ನಾಯಿಗೆ ಹುಷಾರಿಲ್ಲ ಅಂದ ತಕ್ಷಣ ಹುಡುಕೊಂಡು ಹೋಗಿ ನಿಮ್ಮ ಬೆಲ್ಟಿಂದ ಕಿತ್ತಾಕೊಂಡು ಲೀಸ್ನ ಹೋಗಿ ಹುಲ್ಲು ತಿಂದು ಎಲ್ಲ ವಾಂತಿ ಮಾಡ್ಕೊಂಡು 2 ದಿವಸ ಸಂಪೂರ್ಣ ಉಪವಾಸ. ನಾಯಿ ಮತ್ತು ಬೆಕ್ಕು, ಹೌದು, ಹೋಗಿ ನೋಡಿ, ನಿಮ್ಮಲ್ಲಿ ನಾಯಿ ಇದ್ದರೆ ಚೆಕ್ ಮಾಡಿಸಿ. ನಾಯಿಗೆ ಹುಷಾರಿಲ್ಲ ಅಂದರೆ ಅದು ದಯವಿಟ್ಟು ನಾನು ವೆಟರ್ನರಿ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿ ನಾವು ಕರ್ಕೊಂಡು ಹೋಗ್ತೀವಿ. ಪೇರೆಂಟ್ಸ್ ಆಫ್ ದ ಡಾಗ್ಸ್ ನಾವು ಕರ್ಕೊಂಡು ಹೋಗ್ತೀವಿ. ಆದರೆ ನಾಯಿ, ಬೀದಿ ನಾಯಿ ಅದಾದ ಬಿಟ್ಬಿಟ್ರೆ ನೀವು ಕ್ಲೋಸ್ ವಾಚ್ ಮಾಡಿ ನೋಡಿ, ಅದಕ್ಕೆ ಅಜೀರ್ಣ ಆಯಿತು ಅಂದರೆ ಸಂಪೂರ್ಣ ವಿಶ್ರಾಂತಿ ಕರಳಿಗೆ ಕೊಡುತ್ತೆ. ದಟ್ ಈಸ್ ದ ಇಂಪಾರ್ಟೆನ್ಸ್ ಆ್ಯಂಡ್ ಇಂಪ್ಯಾಕ್ಟ್ ಆಫ್ ಗಟ್ ಹೆಲ್ತ್. ಆಮೇಲೆ ನೀರು ಮೋಸ್ಟ್ ಇಂಪಾರ್ಟೆಂಟು. ನಾವು ನೀರನ್ನು ಎಷ್ಟೋ ಸಂದರ್ಭದಲ್ಲಿ ಕುಡಿಯೋದೇ ಇಲ್ಲ.
ನೀರನ್ನು ಕುಡಿದ್ರೆ ಅದರಲ್ಲೂ ಹೆಣ್ಣುಮಕ್ಕಳು ವಾಶ್ರೂಮ್ಗೆ ಹೋಗಬೇಕು, ಮೇಲಿಂದ ಮೇಲೆ ಕಿಟಕಿಟಿ ಆಗುತ್ತೆ, ವೆರಿ ಎಂಬ್ರಾಸಿಂಗ್ ಅಂದ್ಬಿಟ್ಟು ನೀರನ್ನೇ ಕುಡಿಯೋಲ್ಲ. ನೀವು ಮೇಲಿಂದ ಮೇಲೆ ನೀರು ಕುಡಿತಾ ಇದ್ದರೆ ನಿಮ್ಮ ಗಟ್ ಹೆಲ್ತ್ ಅದಕ್ಕಿಂತ ತುಂಬ ಸುಂದರವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ದ ಮೋರ್ ಯು ಡ್ರಿಂಕ್ ದ ಮೋರ್ ಯು ಎಲಿಮಿನೇಟ್ ಬೋತ್. ನಿಮ್ಗೆ ಮೋಷನ್ ಆಗ್ಬೋದು, ಮೂತ್ರ ಆಗ್ಬೋದು. ದ ಮೋರ್ ಯು ಡ್ರಿಂಕ್ ಕಾನ್ಸ್ಟಿಪೇಷನ್ ರಿಸಾಲ್ವ್ ಆಗುತ್ತೆ. ದ ಮೋರ್ ಯು ಡ್ರಿಂಕ್ ಒಳ್ಳೆ ಯುರಿನೇಷನ್ ಆಗುತ್ತೆ. ದ ಮೋರ್ ಯು ಡ್ರಿಂಕ್ ಎಂಡೋಟಾಕ್ಸಿನ್ ಲಿಬರೇಷನ್ ಆಗುತ್ತೆ. ದ ಮೋರ್ ಯು ಡ್ರಿಂಕ್ ಡೈಜೆಸ್ಟಿಫೈರ್ ರೀಕಿಂಡ್ಲ್ ಆಗುತ್ತೆ. ದ ಮೋರ್ ಯು ಡ್ರಿಂಕ್ ಗ್ರೇಟರ್ ದ ಸಟೇಟಿ, ಹೊಟ್ಟೆ ತುಂಬಿದ ಭಾವನೆ ಇರುತ್ತೆ, ಮೇಲಿಂದ ಮೇಲೆ ಆಹಾರ ತಿನ್ನಬೇಕು ಅಂತ ಅನ್ಸಲ್ಲ. ಒಂದು ಸಿಂಪಲ್ ನೀರು, ಫಾರ್ಚುನೇಟ್ಲಿ ಇವತ್ತಿಗೂ ಎಕನಾಮಿಕಲ್ ಡ್ರಿಂಕ್, ಅದಕ್ಕೂ ದುಡ್ಡು ತುಂಬ ಜಾಸ್ತಿ ಆಗಿಬಿಡುತ್ತೆ. 10-20 ರೂಪಾಯಿ ಖರೀದಿ ಮಾಡ್ಬೋದು, ಇಲ್ಲಾಂದರೆ ಮನೇಲಿ ಪುಕ್ಸೆಟ್ಟೆ ಸಿಗುತ್ತೆ. ಅದನ್ನು ಎಷ್ಟು ಜನ ನಾವು ಗೌರವಿಸ್ತಾ ಇದ್ದೀವಿ? ನೀರನ್ನು ಕುಡಿಯೋದೇ ಇಲ್ಲ. ನೀರನ್ನು ಕುಡಿದೇ ಇರೋದು ಒಂದೊಂದು ಮೇಜರ್ ಸ್ಕಿನ್ ಪ್ರಾಬ್ಲಮ್ಸ್ಗೆ ದಿ ಬೆಸ್ಟ್. ನಾನು ಆಗಲೇ ಹೇಳ್ತಾ ಇದ್ದೆ, ಸೌಂದರ್ಯಕ್ಕೆ ಸಂಬಂಧಪಟ್ಟಂಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಆಹಾರ ಹೇಗೆ ಕೆಲಸ ಮಾಡುತ್ತೆ ಅಂತ. ನೀವು ಕಾಸರಗೋಡು, ಉಡುಪಿ, ಮಲ್ಪೆ ಈ ಕಡೆ ಹೋಗಿ, ಬೆಳಗಾಗಿದ ತಕ್ಷಣ ಕೊಬ್ಬರಿ ಎಣ್ಣೆ ಒಂದಲ್ಲ ಒಂದು ಫಾರ್ಮಲ್ ತಿಂತಿರ್ತಾರೆ. ನಾವು ಲಿಪಿಡ್ಸು, ಕೊಲೆಸ್ಟ್ರಾಲ್ ಅಂತ ಭಯಪಟ್ಬಿಡ್ತೀವಿ. ಸೋರಿಯಾಸಿಸ್ಸು, ಎಕ್ಸಿಮಾ, ತುರ್ಕೆ, ಈ ಥರ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸು, ಡ್ಯಾಂಡ್ರಫ್ ಅಷ್ಟೆಲ್ಲ ಯಾಕೆ, ಹೇರ್ ಫಾಲು, ಸ್ಕ್ಯಾಲ್ಪ್ ಡ್ರೈನೆಸ್ಸು, ಕೂದಲು ಬಿರಿಸುವಿಕೆ, ಕೂದಲು ನೆರೆಯುವಿಕೆ, ಇವೆಲ್ಲ ಒಂದು ಬೆಂಗಳೂರು ಕನ್ವೆನ್ಷನಲ್ ಹುಟ್ಟು ಬೆಳೆದ ಹೆಣ್ಮಗುನ ಒಂದು ಮಂಗಳೂರಲ್ಲೋ ಕೊಬ್ಬರಿ ಎಣ್ಣೆಯಲ್ಲಿ ಜಾಸ್ತಿ ಬಳಸ್ತಾರೋ, ಎರಡನ್ನೂ ಕಂಪೇರ್ ಮಾಡಿ ನೋಡಿ. ದಟ್ ಲೇಡಿ ವಿಲ್ ಡೆಫಿನೆಟ್ಲಿ ಬಿ ಮೋರ್ ಹೆಲ್ತಿಯರ್ ದ್ಯಾನ್ ಎ ಬೆಂಗಳೂರು ಬಾರ್ನ್, ಬೆಂಗಳೂರು ಡಯಟ್ ಬೇಸ್ಡ್ ಗರ್ಲ್. ಯಾಕೆಂದರೆ ಅಷ್ಟು ಚೆನ್ನಾಗಿ ಲೂಬ್ರಿಕೇಷನಲ್ಲಿ ಆಗ್ತಾ ಇರುತ್ತೆ. ಆಮೇಲೆ ಇವತ್ತು ಲಿಪಿಡ್ಸು, ಕೊಲೆಸ್ಟ್ರಾಲ್ ವರ್ಷಗಳಿಂದ ತಿಂತಾ ಇದ್ದಾರೆ ರೀ, ಶತಮಾನಗಳಿಂದ ತಿಂತಾ ಇದ್ದಾರೆ. 100 ವರ್ಷಗಳಿಂದ ಶಿರ್ಸಿಗೆ ಹೋದರೆ, ಮಂಗಳೂರಿಗೆ ಹೋದರೆ, ಉಡುಪಿಗೆ ಹೋದರೆ ಕೊಬ್ಬರಿ ಎಣ್ಣೆ ಬೆಳಗಾಗಿದ್ರೆ ತಿಂತಾರೆ. ನಮಗೆ ಎಲ್ಲಿದ ಭಯ? ಕೊಬ್ಬರಿ ಎಣ್ಣೆ ಒಂದು ಸೂಡೋಫೋಬಿಯಾ ನಮ್ಮ ಬಂದು ಕೂತ್ಕೊಂಡ್ಬಿಟ್ಟಿರೋದ್ರಿಂದ ನಾವು ಪೆಟ್ರೋಕೆಮಿಕಲ್ ಡಿರೈವೇಟಿವ್ಸ್ ಆಯಿಲ್ನ ತುಂಬ ಹೆಲ್ತಿ ಆಯಿಲು ಅಂತ ಅಂದ್ಕೊಂಡು ತಿಂತಾ ಇದ್ದೀವಿ. ನೀವು ನಿಮ್ಮ ವಾಹಿನಿಲಿ ತೋರಿಸಿದ್ದೀರ ಒಂದು ಪೆಟ್ರೋಕೆಮಿಕಲ್ ಎಕ್ಸ್ಟ್ರಾಕ್ಟ್ಸು ಎಷ್ಟು ಶರೀರಕ್ಕೆ ಮಾರಕವಾಗಿ ಕೆಲಸ ಮಾಡುತ್ತೆ, ಹಾರ್ಟ್ಗೆ ಎಷ್ಟು ತೊಂದರೆ, ಲಿವರ್ಗೆ ಎಷ್ಟು ತೊಂದರೆ ಅಂತಕ್ಕಂಥ ನನಗಿಂತ ಚೆನ್ನಾಗಿ ಒಬ್ಬ ನಿರೂಪಕರಾಗಿ ನಿಮಗೆ ಗೊತ್ತು. ಓಕೆ, ಇವಾಗ ಉದಾಹರಣೆ ಕೊಟ್ಟು ಹೇಳೋದಾದರೆ, ಪ್ರತಿನಿತ್ಯದ ಅಡುಗೆ ಎಣ್ಣೆ ಅದೇ ದೊಡ್ಡ ಬಿಸ್ನೆಸ್ಸು. ರಿಫೈನ್ಡ್ ಆಯಿಲ್ ಅಂಥ ಚಂದದ ಆಯಿಲು, ಈ ಆಯಿಲು ಅಂತ, ಲೆಟ್ಸ್ ನಾಟ್ ಟೇಕ್ ದ ಬ್ರ್ಯಾಂಡ್ಸ್ ನೇಮ್, ಆದರೆ ತುಂಬ ದೊಡ್ಡ ವ್ಯಾಪಾರ ಅದು. ಸರಳವಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಬಳಸಬಹುದಾದ ಎಣ್ಣೆ ಏನು? ಕಡಲೆಕಾಯಿ ಎಣ್ಣೆ, ಕೋಲ್ಡ್ ಪ್ರೆಸ್ಡ್. ಸಿಂಪಲ್ ಕೋಲ್ಡ್ ಪ್ರೆಸ್ಡೇ ನಾವು ಮಾಡ್ತೀವಿ. ಇವತ್ತು ಅದಕ್ಕೂ ಮಿಷಿನ್ಸ್ ಬಂದ್ಬಿಟ್ಟಿವಿ. ಕಡಲೆಕಾಯಿ ಹಾಕಿದ್ರೆ ಎಣ್ಣೆ ಮನೇಲೇ ಬರುತ್ತೆ, ಅನ್ಅಡಲ್ಟ್ರೇಟೆಡ್, ನಿಷ್ಕಲ್ಮಶವಾಗಿರ್ತಕ್ಕಂಥ, ಅಂದರೆ ಕಾಳು ಹಾಕಿ ಎಣ್ಣೆ ತೆಗಿ ಅಷ್ಟೇ. ಆ ಹಿಂಡಿ ನೀವೇನು ಬಿಸಾಕಬೇಕು, ಗಿರಣಿ ಎಣ್ಣೆ, ಕೈ ಎಣ್ಣೆ ಅಂತ ಕರಿತೀವಿ ಅದನ್ನು. ಕಡಲೆಕಾಯಿ ಎಣ್ಣೆ ತೊಗೋಬೋದು ನೀವು. ಬೇರೆ ಬೇರೆ ಕೊಬ್ಬರಿ ಎಣ್ಣೆಗಳು, ಬೇರೆ ಬೇರೆ ಪ್ರಾಂತ್ಯದಲ್ಲಿ ಬೇರೆ ಬೇರೆ ಕೊಬ್ಬರಿ ಎಣ್ಣೆ ಬರುತ್ತೆ, ಅದನ್ನು ತೊಗೊಳ್ಬೋದು. ಬೇರೆ ಯಾವುದೇ ಎಣ್ಣೆ ತೊಗೊಳ್ಳಿ ನೀವು. ಎಕ್ಸ್ಟರ್ನಲ್ಗೆ ಹೊಂಗೆ ಎಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್, ಹಾರ್ಲಿ ಇಸ್ ಒನ್ ಆಫ್ ದ ಬೆಸ್ಟ್. ತುಪ್ಪ ನೀವು ಮನೆಯಲ್ಲೇ ಕಾಯಿಸ್ಕೊಳ್ಬೋದು. ಎಕ್ಸ್ಟರ್ನಲಿ ಅಂದರೆ ನೀವು ದೇಹಕ್ಕೆ ಹೊರಭಾಗಕ್ಕೆ ಬಳಸಬಹುದು, ಕೂದಲಿಗೆ ಹಚ್ಚಕ್ಕೆ ಆಗಿರ್ಬೋದು. ಎಳ್ಳೆಣ್ಣೆ ಇಸ್ ಒನ್ ಆಫ್ ದ ಬೆಸ್ಟ್ ಈವನ್ ಫಾರ್ ಇಂಟರ್ನಲ್ ಸೋರ್ಸ್ ಆ್ಯಂಡ್ ಫಾರ್ ಐ ಆಲ್ವೇಸ್ ರೆಕಮೆಂಡ್. ನಾವು ಔಷಧಿಗಳಿಗೆ ಮಾಡೋದು, ಪ್ರಿಪ್ರೇಷನ್ಸ್ಗೆ ಬಳಸ್ತಕ್ಕಂಥದ್ದು ಪರಿಶುದ್ಧವಂತ ಎಳ್ಳೆಣ್ಣೆ. ಅಫ್ಕೋರ್ಸ್ ನಿಮಗೆ ಇದು 150 ರೂಪಾಯಿ ಸಿಕ್ಕರೆ 400 ರೂಪಾಯಿ ಆಗುತ್ತೆ. ಯಾಕಂದರೆ ಇದು ಗೊತ್ತು ಹೆಂಗೆ ಕಳ್ಳಬರಿಕೆ ಆಗ್ತಾಯಿದೆ ಅಂತ. ಅದು 3 kg ಕಡಲೆಕಾಯಿ ಬೀಜ ಹಾಕಿದ್ರೆ ಒಂದು ಲೀಟ್ರ್ ಎಣ್ಣೆ ಬರುತ್ತೆ. ಆದರೆ ಜೋಪಾನ ವೀಕ್ಷಕರೇ, ಕೈ ಎಣ್ಣೆ ಅಂದರೆ ಅರಳೆಣ್ಣೆ ಬಳಸುವಾಗ ಸ್ವಲ್ಪ ಜೋಪಾನ. ನಮ್ಮ ತಂದೆ ಹೇಳ್ತಾ ಇದ್ರು, ಅವರಿಗೆಲ್ಲ ಏನು ಮಾಡೋರು ಅಂದರೆ ಒಂದು 15 ದಿನ ಅಥವಾ 3 ತಿಂಗಳ, ನನ್ನ ನೆನಪಿಲ್ಲ, 15 ದಿನಾನೋ 3 ತಿಂಗಳಿಗೋ ಒಂದ್ಸಲ ಒಂದು ಬೆಚ್ಚಗಿನ ನೀರಿನಲ್ಲಿ 1 ಸ್ಪೂನ್ ಎಣ್ಣೆ ಹಾಕಿ ಕುಡಿಸ್ಬಿಡೋರಂತೆ. ನಿಜ, ಕರಳು ಕ್ಲಿಯರ್ ಆಗೋದಕ್ಕೆ. ಇವತ್ತಿಗೂ ನೀವು ಗ್ರಾಮೀಣ ಭಾಗಗಳಲ್ಲಿ ಹೋದರೆ, ಶನಿವಾರ ರಜಾ ಸ್ಕೂಲಿಂದ ಬಂದಮೇಲೆ ಭಾನುವಾರ ಮಕ್ಕಳಿಗೇನು ಕೆಲಸ ಇಲ್ಲ, ಸೋಮವಾರ ಶಾಲೆ ಅಂದರೆ, ಇವತ್ತಿಗೂ 100 ಕುಟುಂಬಗಳನ್ನ ತೋರಿಸ್ಬಲ್ಲೆ ಪರಿಶುದ್ಧವಾದಂಥ ಹರಳೆ ಎಣ್ಣೆನ ಸುಮಾರು ಅರ್ಧ ಚಮಚದಿಂದ 1 ಚಮಚದಷ್ಟು ಪೇಷಂಟಿನ, ಅಂದರೆ ಆರೋಗ್ಯ ಸಾಧಕನ, ಪೇಷಂಟನ್ನು ಪದ ಬಳಸಲ್ಲ, ಆರೋಗ್ಯ ಸಾಧಕನ ಅಥವಾ ಸ್ವಸ್ಥ ವ್ಯಕ್ತಿ ಮತ್ತಷ್ಟು ಸ್ವಾಸ್ಥ್ಯತೆಯನ್ನು ಹೊಂದಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಅದನ್ನು ಇಂಟೇಕ್ಗೆ ಕೊಟ್ಟು ಒಂಚೂರು ಬಿಸಿನೀರು ಕುಡಿಸಿದ್ರೆ ಬವೆಲ್ಸ್ ಕ್ಲೀನ್ ಆಗುತ್ತೆ. ಕೋಷ್ಟ ಅಷ್ಟು ಅಂದರೆ ಕರಳು ಕ್ಲೀನ್ ಆಗುತ್ತೆ, ಸಂಪೂರ್ಣ ಕಿತ್ಕೊಂಡು ಬರುತ್ತೆ. ನಾಳೆ ಬೆಳಗ್ಗೆ ಖಾಲಿ ಇರೋದ್ರಿಂದ ಜಠರಾಗ್ನಿ ಪ್ರದೀಪ್ತವಾಗುತ್ತೆ. ಆಹಾರ ಸೇವನೆ ಮಾಡೋದು ಮತ್ತಷ್ಟು ರುಚಿ ಅಂತ ಅನಿಸುತ್ತೆ. ನಮ್ಮ ಟಂಗ್ ಇಸ್ ಇಂಡೆಕ್ಸ್ ಆಫ್ ಇಂಟೆಸ್ಟೈನ್ಸ್ ಅಂತ ಹೇಳ್ತದೆ. ಅನೇಕ ಸಂದರ್ಭದಲ್ಲಿ ಅಂತ ಡಾಕ್ಟರ್ ಹತ್ರ ಹೋದ ತಕ್ಷಣ ನಾಳೆಗೆ ತೋರಿಸಿ ಆ ಕೋಟಿಂಗ್ ಇದೆಯಲ್ಲ, ನೀವು 3-4 ಸಲ ಅಂದರೆ 3-4 ವಾರ ಹರಳೆಯನ್ನು ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟಲ್ಲಿ ನೀವು ತೊಗೊಳ್ತಾ ಬಂತಿದ್ದಾಗ ಕೋಷ್ಟ ಶುದ್ಧಿಯಾಗಿ ತೂಕ ಕಮ್ಮಿ ಆಗುತ್ತೆ, ಮೆಟಬಾಲಿಸಮ್ ಜಾಸ್ತಿ ಆಗುತ್ತೆ, ಎಲ್ಲ ಹಂತದಲ್ಲೂ ಲಾಭ. ಬಟ್ ಏನಂದರೆ ಇಟ್ ಶುಡ್ ಬಿ ಡನ್ ಅಂಡರ್
ಕರೆಕ್ಟ್ ಮೆಡಿಕಲ್ ಸೂಪರ್ವಿಷನ್. ಮೃದು ವಿರೇಚನ ಅಂತ ಕರಿತೀವಿ ನಾವು ಆಯುರ್ವೇದದಲ್ಲಿ. ಮೃದು ವಿರೇಚನ ಅಂತ ಕರಿತೀವಿ. ವಿರೇಚನ ಅಂದರೆ ಅನ್ವಾಂಟೆಡ್ ಎಂಡೋಟಾಕ್ಸಿನ್ಸ್ನ ಶರೀರದಿಂದ ಸಂಪೂರ್ಣ ಕಿತ್ತು ಹೋಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಆದರೆ ವೀಕ್ಷಕರೇ ಸ್ವಲ್ಪ ಜೋಪಾನ. ಇವಾಗ ನಾವು ಹೇಳಿದ್ವಿ ಅಂತ ಹೇಳಿ ಬೆಚ್ಚಗಿರೋ ನೀರಲ್ಲಿ ಕೈ ಎಣ್ಣೆ ಹಾಕಿ ಅಂದರೆ ಹರಳೆಣ್ಣೆ ಹಾಕಿ ಕುಡಿದು ನೆಕ್ಸ್ಟ್ ಡೇ ಪಿಜ್ಜಾ ಬರ್ಗರ್ ತಿಂದರೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕಾಡುತ್ತೆ. ಯಾಕೆಂದರೆ ಇಂಥ ಇಂಟ್ರೆಸ್ಟೇನ್ ಕ್ಲೆನ್ಸ್ ನೀವು ಮಾಡೋವಾಗ ಮೆದು ಆಹಾರ ಹೇಳ್ತಾರೆ ಡಾಕ್ಟ್ರು. ಹಾಗಾಗಿ ಗೈಡೆನ್ಸ್ ಅಂಡರ್ ತಗೊಳ್ಳಿ. ಏನನ್ನೇ ತಗೊಂಡ್ರು ಒಂದ್ಸಲ ವೈದ್ಯರನ್ನ ಭೇಟಿ ಅಲ್ಲ, ನಾನು ಅದಕ್ಕೆ ಹೇಳಿದ್ದು ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತ ಮನೆ ಹಿರಿಯರು ಹೇಳಿದ್ದಾರೆ ಅಂತ. ರೈಟ್.